ಅವರು ಇವತ್ತು ರಿಸಲ್ಟ್ ಮತ್ತು ನಾಳೆ ಇಂಟರ್ವ್ಯೂ ಸ್ಕೆಡ್ಯೂಲ್ ರಿಲೀಸ್ ಮಾಡಿಲ್ಲ, ಅದನ್ನು ಮಾಡಿದ್ರ? ಅದಾದ್ಮೇಲೆ ಏನು ಒಂದು ವಾರದಲ್ಲಿ ಬೇರೆ ಬೇರೆ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಅಂತ ಹೇಳಿದ್ರು, ಹೌದಾ? ಹ್ಯೂಮನ್ ಅಂತ ನೀವು ಮಾತಾಡಿದಾದ್ಮೇಲೆ ಪೂರ್ತಿ ಡೀಟೇಲ್ಸ್. ಸೊ ಈಗ ಏನಾಗುತ್ತೆ, ಅಷ್ಟು ಸಾಕಾ? ನೋ, ನೆಕ್ಸ್ಟ್ ಡೇ ಬೇಕು ನೋಟಿಫಿಕೇಶನ್ ಆದ್ರೆ ಸಾಕಾ? KPSC ಒಂದಾದ್ರೆ ಸಾಕಾ? PSI ಕರೆಕ್ಟ್. ಆಮೇಲೆ SDFD ಎಲ್ಲ KPSC ಒಳಗೆ ಬಂತು. KSP ಅದು ಎಲ್ಲ ಬೇಕು, ಅವರು ಸರಿಯಾಗಿ ನೆಟ್ಟಿಗೆ ಮಾಡ್ತಿಲ್ಲ ರೆಕ್ರೂಟ್ಮೆಂಟ್, ಹೌದಾ? ಅದು ಬಿಟ್ರೆ KEA, ಈ 3 ರೆಕ್ರೂಟ್ಮೆಂಟ್ ಏಜೆನ್ಸಿಗಳಲ್ಲಿ ಏನೇನು ತೊಂದರೆ ಆಗ್ತಿದೆ ಹೇಳಿ ಫಸ್ಟ್. ಆಮೇಲೆ ಏಜ್ ಪ್ರಾಬ್ಲಮ್, ಯಾಕೆಂದ್ರೆ ಅಟೆಂಪ್ಟ್ಸ್ ಇರೋದಿಲ್ಲ ಬಟ್ ಏಜ್ ಲಿಮಿಟ್ ಇಟ್ಬಿಟ್ಟಿದ್ದಾರೆ. ಆಮೇಲೆ ಡಿಲೇ, ಕರೆಕ್ಟ್. ಸೀರಿಯಸ್ ಅಕ್ರಮಗಳು, ಅಪಾರದರ್ಶಕತೆ ಅಲ್ವಾ? OMR ಶೀಟ್ ತಿನ್ನೋದೆಲ್ಲ ಏನರ್ಥ? ನಾನ್ ಟ್ರಾನ್ಸ್ಪರೆನ್ಸಿ. ಆಮೇಲೆ ವಿಳಂಬನೆ, ಇದು ನಡೀತಾನೆ ಇದೆ. ನಿಮ್ ಪಾಡಿಗೆ ನೀವು ಕ್ಲಾಸಲ್ಲಿ ಕೂತ್ಕೊಂಡು ಓದ್ತಾನೆ ಇದ್ದೀರಾ, ಲೈಬ್ರರಿ ಕೂತ್ಕೊಂಡು ಓದ್ತಾನೆ ಇದ್ದೀರಾ. ಊರಿಂದ ಬಿಟ್ಟು ಬಂದು ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಹಾಕೊಂಡು ನಿಮ್ಮ ಪ್ರೊಡಕ್ಟಿವ್ ಇಯರ್ಸ್ ಪಾಪ ನೀವು ಓದ್ಬೇಕಂತ ಬಂದಿದ್ದೀರಾ, ಹೌದಾ? ಬೆಳಗಿನ ರಾತ್ರಿವರೆಗೂ ಲೈಬ್ರರಿ ಕೂತ್ಕೊಂಡೇ ಇರ್ತೀರಾ, ಓದ್ತಾನೆ ಇರ್ತೀರಾ, ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀರಾ. ಅವರು ನಿಮ್ ಲೈಫ್ ಜೊತೆ ಆಟ ಆಡ್ತಾನೆ ಇದ್ದಾರೆ, ಹೌದಾ? ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ಬೇಕಾ ಬೇಡವಾ? ಹಾಕ್ಬೇಕಾ ಬೇಡವಾ? ಕೇಳಿಸ್ತಿಲ್ಲ? ಒಂದ್ಸಲ ಹೋರಾಡಿದ್ವಿ, ಸ್ವಲ್ಪ ರಿಸಲ್ಟ್ ಬಂದಿದೆ, ಬಟ್ ಸುಮ್ಮನೆ ಆಗ್ಬಿಟ್ರೆ ಅವ್ರು ಅದನ್ನೇ ಮಾಡ್ತಿರೋದು. ಸಣ್ಣ ಸಣ್ಣ ಪ್ರೊಟೆಸ್ಟ್, PSI ಅವ್ರು ಒಂದ್ ಕಡೆ, PC ಅವ್ರು ಒಂದ್ ಕಡೆ, SDA ಅವ್ರು ಒಂದ್ ಕಡೆ, FDA ಅವ್ರು ಒಂದ್ ಕಡೆ, KPSC ಅವ್ರು ಒಂದ್ ಕಡೆ, ಈ ಗವರ್ಮೆಂಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇವರೆಲ್ಲ ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಹೌದಾ? ಅದರಿಂದ ಏನಾಗ್ತಿದೆ? ಸೀರಿಯಸ್ನೆಸ್ ಇಲ್ಲ, ಹೌದಾ? ಅವ್ರನ್ನ ಇಗ್ನೋರ್ ಮಾಡಕ್ಕೆ ತುಂಬಾ ಈಸಿ ಆಗ್ತದೆ. ನಿಮ್ದೆಲ್ಲ ತೊಂದರೆನೂ ಸೇಮ್, ನಿಮ್ಮೆಲ್ಲರಿಗೂ ಆಗ್ತಿರೋ ಅವ್ರು ಕೊಡ್ತಿರೋ ತೊಂದರೆ ಸೇಮ್. ನಿಮ್ಮ ಎಲ್ಲರನ್ನೂ ಅವರು ನಿಮ್ಮ ಜೀವನಗಳನ್ನ ಸೀರಿಯಸ್ ಆಗಿ ತಗೋತಿಲ್ಲ. ಅವರು ನೀವಾದ್ರೂ ನಿಮ್ ಜೀವನ ಸೀರಿಯಸ್ ಆಗಿ ತಗೋಬೇಕಲ್ವಾ? ಎಷ್ಟು ವರ್ಷ ಅಂತ ಕೂತ್ಕೊಂಡು ಹೋಗ್ತೀರಾ ನೋಟಿಫಿಕೇಶನ್ ಆಗಿಲ್ಲ ಅಂದ್ರೆ? ಪಂಚವಾರ್ಷಿಕ ಯೋಜನೆ ಯಾರಾದ್ರೂ ರೆಡಿಯಾಗಿ ಬಂದಿದ್ದೀರಾ? ಅದು 5 ವರ್ಷ ಆಗ್ಬಿಟ್ಟಿದೆಯಾ ನಿಮ್ದು? ಸೊ ಹಂಗೆ ಆಗ್ಬೇಕಾ? ಕರೆಕ್ಟ್ ಟೈಮ್ಗೆ. ಈಗ ನೋಡಿ, ಇಡೀ ದೇಶಕ್ಕೆ UPSC ಪ್ರತಿ ವರ್ಷ ಎಕ್ಸಾಮ್ ಮಾಡುತ್ತೆ. ದೇಶದಲ್ಲಿರೋ ಪ್ರತಿಯೊಂದು ರಾಜ್ಯದಿಂದ ಸ್ಟೂಡೆಂಟ್ಸ್ ಬರೀತಾರೆ ಎಕ್ಸಾಮ್, ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಯಾವ್ದಾದ್ರು ಕರಪ್ಷನ್ ಕೇಸ್ ಇದೆಯಾ? ಅದು ಇದೆಯಾ? ಯಾವ್ದಾದ್ರು ಡಿಲೇ ಇದೆಯಾ? ಕರೆಕ್ಟ್ ರಿಸಲ್ಟ್ ಮೇನ್ಸ್, ಇಡೀ ದೇಶದ ಮೇನ್ಸ್ ರಿಸಲ್ಟ್ ನ ಅಂದ್ರೆ 12,000 ಜನ ಬರೆಯೋದನ್ನ 2 ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ ರಿಸಲ್ಟ್. ಇವ್ರು 1.5 ವರ್ಷ ಕಾಯ್ಕೊಂಡು ಕೂತಿದ್ದಾರೆ. ನಾವೇ ಅಲ್ಲ, ನಾನು ಪ್ರೊಟೆಸ್ಟ್ ಮಾಡಿದ್ಮೇಲೆ 3 ದಿವಸ ಕರೆಕ್ಷನ್ ಮಾಡಿ ರಿಸಲ್ಟ್ ಬಿಟ್ಬಿಟ್ರ? ಅಂದ್ರೆ ರಿಸಲ್ಟ್ ರೆಡಿ ಇತ್ತು ತಾನೆ, ಟೇಬಲ್ ಮೇಲೆ ಇಟ್ಕೊಂಡು ಯಾಕೆ ಕೂತಿದ್ರು? ಯಾಕೆ ಹೇಳಿ? ಬೇಕಾದಲ್ಲ ಮುಂದೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ? ಅಂದ್ರೆ ನೀವೆಲ್ಲ ಫ್ರೀಡಮ್ ಸ್ಟ್ರಗಲ್ ಓದಿದಿರ. ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಎಷ್ಟೊಂದು ಮೂವ್ಮೆಂಟ್ಸ್ ಬರುತ್ತೆ. ಸ್ವದೇಶಿ ಮೂವ್ಮೆಂಟ್ ಇರ್ಬೋದು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇರ್ಬೋದು. ಬಟ್ ಯಾವ ಮೂವ್ಮೆಂಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ಇದನ್ನ ಕೊಟ್ಟಿದ್ದವರಿಗೆ ಇನ್ನ ಮುಗೀತಷ್ಟೇ ಬಿಡ್ತಾ ಇದ್ದ ಜಾಗನ ಇಂಡಿಯಾ ಬಿಟ್ಟು ತೊಲಗಿ ಯಾವ್ದಕ್ಕೆ ಹೇಳಿದ್ದು, ಆವಾಗ ವಿ ಗೇವ್ ಅ ಪರ್ಫೆಕ್ಟ್ ಸ್ಟೇಟ್ಮೆಂಟ್. ಸಣ್ಣ ಸಣ್ಣದಕ್ಕೆ ನಾವು ಹೋರಾಟ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಮುಗೀತು, ನಾವು ಸಹಿಸಕ್ಕಾಗಲ್ಲ ಇನ್ನ, ಹೌದಾ? ಡೂ ಆರ್ ದಿಸ್ ಟೈಮ್ ಇಟ್ಸ್ ದ ಸೇಮ್ ಫಾರ್ ಅಸ್. ಈ ಸಲ ಗವರ್ಮೆಂಟ್ ರೆಕ್ರೂಟ್ಮೆಂಟ್ ಕರ್ನಾಟಕದಲ್ಲಿ ಕರೆಕ್ಟ್ ಆಗಿ ಆಗೋವರೆಗೂ ನಾವು ಸಹಿಸೋದಿಲ್ಲ. ಅದು KSP ಆಗಿರ್ಬೋದು, KPSC ಆಸ್ಪಿರೆಂಟ್ಸ್ KSP ಅವ್ರಿಗೂ ನಿಂತ್ಕೋಬೇಕು, KSP ಆಸ್ಪಿರೆಂಟ್ಸ್ KEA ಬರೆಯೋ ಎಕ್ಸಾಮ್ಗಳಲ್ಲಿ ನಿಂತ್ಕೋಬೇಕು, SDA ಅವರು PSC ನಿಂತ್ಕೋಬೇಕು ಅವ್ರ ರೈಟ್ಸ್ ಗೆ, ಹೌದಾ? ಹೋರಾಟ ಮಾಡಿಲ್ಲ ಅಂದ್ರೆ ಈ ಒಂದು ಹೋರಾಟ ಅದು ಸಕ್ಸಸ್ಫುಲ್ ಆಗಲ್ಲ. ಸ್ವಲ್ಪ ಏನೋ ಈ ಒಂದು ರಿಸಲ್ಟ್ ಬಿಟ್ರು ಸೈಲೆಂಟ್ ಆಗ್ತಾರೆ ಎಲ್ಲರೂ ಅಂತ. ಅದಾದ್ಮೇಲೆ ಇನ್ನೊಂದು ವರ್ಷ, ಮುಂದಿನ ವರ್ಷ ಈಗ ನಮ್ಗೆ ಏನಾಗ್ತಿದೆ ಅಂದ್ರೆ ಎಲ್ಲ ಬರ್ತಾರೆ. ಒಂದ್ ಗುಂಪು ಬರುತ್ತೆ, ಮೇಡಮ್ PCA ಬಂದು ಹೆಲ್ಪ್ ಮಾಡಿ. ಇನ್ನೊಂದು ಗುಂಪು ಬರುತ್ತೆ, ಮೇಡಮ್ KPSC ಸ್ಟೂಡೆಂಟ್ಸ್ ಹೆಲ್ಪ್ ಮಾಡಿ. ಇನ್ನೊಂದು ಗುಂಪು ಬರುತ್ತೆ, PC ಎಕ್ಸಾಮ್. ಹೀಗೆ ಮಾಡ್ತಾ ಇದ್ದೇವೆ, ಬಟ್ ಅದು ಸಕ್ಸಸ್ಫುಲ್ ಆಗ್ತಿಲ್ಲ. ಸೊ ಐ ಹ್ಯಾವ್ ಬಿಕಮ್ ಲೈಕ್ ದಿಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಆಲ್ ಆಫ್ ಯು. ಆಮೇಲೆ ಯೋಚನೆ ಮಾಡಿದೆ, ನಿಮ್ದು ಎಲ್ಲ ಪ್ರಾಬ್ಲಮ್ ಸೇಮೇ,
ಆರ್ಗನೈಸೇಷನ್ಗಳು ಬೇರೆ ಇರ್ಬೋದು. ಅಂದ್ರೆ ಅವರೆಲ್ಲರೂ ನಿಮ್ಮನ್ನ ಟ್ರೀಟ್ ಮಾಡ್ತಿರೋದು ಏನು ಮಾತಾಡಲ್ಲ, ಒಳ್ಳೆ ಮಕ್ಕಳ ತರ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಹೋಗ್ತಾರೆ, ಲೈಬ್ರರಿ ಕೂತ್ಕೊಂಡು ಇದರಲ್ಲಿರ್ತಾರೆ, ಏನು PGಯಲ್ಲಿ ಇಟ್ಕೋತಾರೆ, ಎಷ್ಟೇ ವರ್ಷ ಆದ್ರೂ ಕಾಯ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಿಮ್ಮ ಸೀನಿಯರ್ಸ್, ಅವ್ರ ಸೀನಿಯರ್ಸ್ ಎಲ್ಲರಿಗೂ ಇದೇ ದಿನನೇ ಅವ್ರು ಟ್ರೀಟ್ ಮಾಡಿದ್ರು. ಇನ್ನೂ ಹೀಗೆ ಮಾಡ್ತೀರಾ? ಜಾಸ್ತಿ ಆಗ್ತಾನೆ ಇದೆ ಕರಪ್ಷನ್, ಡಿಲೇನು ಜಾಸ್ತಿ ಆಗ್ತಾನೆ ಇದೆ. ಎಲ್ಲೋ ಒಂದು ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ? ಜೊತೆಗೆ ಇದು ಬರೀ ನಿಮ್ಮಗಳ ಜೀವನದ ಬಗ್ಗೆ ಅಲ್ಲ. ಆ ತರ ಸ್ಟೂಡೆಂಟ್ಸು ಗವರ್ಮೆಂಟ್ ಅಲ್ಲಿ ಕೂತ್ಕೊಂಡ್ರೆ ಕೆಲಸ ಮಾಡಕ್ಕೆ ಸರ್ವಿಸ್ ಅಲ್ಲಿ ರಾಜ್ಯದ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅದರಿಂದ ಯಾರಿಗೆ ಹೇಳಿ ಲಾಸ್? ಕರ್ನಾಟಕದ ಜನತೆಗಲ್ವಾ? ಭ್ರಷ್ಟರು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಸರ್ವಿಸ್ ಸೇರ್ಕೊಂಡ್ರೆ ಅಲ್ಲೇನ್ ಕೆಲಸ ಮಾಡ್ತಾರೆ? ಲೂಟಿನೇ ಮಾಡೋದಲ್ವಾ? ನಿಮ್ ತರ ಕಷ್ಟಪಟ್ಟು ಓದೋರು. ಈಗ ಕಾಂಪಿಟಿಷನ್ ಅಂದ್ರೆ ಹೇಗಿರ್ಬೇಕು? ಇವೆಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀರಾ, ಯಾರು ಕಷ್ಟಪಟ್ಟು ಓದ್ತಾರೆ, ಯಾರು ಬುದ್ಧಿವಂತಿಕೆಯಾಗಿ ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಅವರಿಗೆ ಕೆಲಸ ಸಿಗೋದು ಕಾಂಪಿಟಿಷನ್, ಹೆಲ್ದಿ ಕಾಂಪಿಟಿಷನ್. ಆದ್ರೆ ಇವ್ರು 60 ಲಕ್ಷ ಅರೇಂಜ್ ಮಾಡಿದ್ರೆ ಅವ್ರು 70 ಲಕ್ಷ ಅರೇಂಜ್ ಮಾಡ್ತಾರೆ, ಅವ್ರು 80 ಲಕ್ಷ ಅರೇಂಜ್ ಮಾಡ್ತಾರೆ. ಅದು ಕಾಂಪಿಟೇಷನ್? ಇಟ್ಸ್ ಅನ್ಹೆಲ್ದಿ ಕಾಂಪಿಟೇಷನ್. ದಟ್ ಶುಡ್ ನಾಟ್ ಹ್ಯಾಪನ್. ಅದು ಯಾವಾಗ ಆಗುತ್ತೆ? ಅಲ್ಲಿ ಕರಪ್ಷನ್ ಇರೋವರೆಗೆ. ಹೌದಾ? ಒಂದು ಯುನೈಟೆಡ್ ಫೈಟ್ ಬೇಕೇ ಬೇಕಲ್ವಾ ಇದೆಲ್ಲದ್ರ ಮಧ್ಯ? ಈಗ ನಾವೇನ್ ಮಾಡಿದೀವಿ, ಈ ಒಂದು ಲೈಬ್ರರಿ, ಹಂಪಿನಗರ್ ಲೈಬ್ರರಿಯಿಂದ ನೊಂದ ಯುವ ಜನತೆಯ ನಡೆ ರಾಜಭವನದ ಕಡೆ. ಈ ಸಲ ನಾನು KPSC ಆಸ್ಪಿರೆಂಟ್ಸ್ ಅಂತ ಹಾಕಿಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ ಅಂತ ಹಾಕಿಲ್ಲ, PSI ಆಸ್ಪಿರೆಂಟ್ಸ್ ಅಂತ ಹಾಕಿಲ್ಲ, ಬರೀ ಆಸ್ಪಿರೆಂಟ್ಸು ಹಾಕಿಲ್ಲ, ಯುವ ಜನತೆ. ನೀವೆಲ್ಲ ಜೊತೆಗೆ ನೀವು ಬರೀ ಯುವ ಜನತೆ ಅಲ್ಲ, ನಿಮ್ಮ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆ ಇರ್ಬೋದು. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಅಥವಾ ಸೋಷಿಯಲಿ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು. ಆದ್ರೆ ಪ್ರತಿಯೊಬ್ಬರಿಗೂ ನೀವೆಲ್ಲ ಪ್ಯಾಷನೇಟ್, ಎಜುಕೇಟೆಡ್ ಯಂಗ್ಸ್ಟರ್ಸ್ ಅಲ್ವಾ? ನಿಮ್ ಜೀವನದ ಜೊತೆ ಆಟ ಆಡ್ತಿದ್ದಾರೆ, ನೀವೇ ಸುಮ್ಮನಿದ್ದೀರಾ ಅಂದ್ರೆ ಬೇರೆ ನಿಮ್ಮಷ್ಟು ಪ್ರಿವಿಲೇಜ್ ಇಲ್ಲದೆ, ನಿಮ್ಮಷ್ಟು ಓದದೇ ಇರೋ ಯುವ ಜನತೆ ಗತಿ ಏನು ಯೋಚನೆ ಮಾಡಿದ್ದೀರಾ? ಮುಂದೆ ಭ್ರಷ್ಟರಲ್ಲಿ ಅಧಿಕಾರಿ ಆದ್ರೆ ರಾಜ್ಯದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಯುವ ಜನತೆಯನ್ನು ಹಾಕಿದ್ದೀನಿ. ಗವರ್ನರ್ ಅವರಿಗೆ ಹೋಗಿ ಡಿಕ್ಲರೇಷನ್ ಕೊಡೋಣ. ಗೊತ್ತಾಗ್ತಿದ್ಯಾ? ಒಂದು ರ್ಯಾಲಿ ಇದೆ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹಂಪಿನಗರ್ ಲೈಬ್ರರಿಯಿಂದ ಹೊರಟು ರಾಜಭವನದ ಕಡೆ ಹೋಗ್ತೀವಿ. ಗೊತ್ತಾಗ್ತಿದ್ಯಾ? ಆಮೇಲೆ ಏನಾಗುತ್ತೆ, ಫ್ರೀಡಂ ಪಾರ್ಕ್ ಅಲ್ಲಿ ಪೂರ್ತಿ ಪ್ರೊಟೆಸ್ಟ್ ನಡೆಯುತ್ತೆ 5 ಗಂಟೆವರೆಗೂ. ಪೂರ್ತಿ ಡೀಟೇಲ್ಸ್ ಹೇಳ್ತೀವಿ, ಬಟ್ ಪ್ರತಿಯೊಬ್ರು ಅಟೆಂಡ್ ಆಗಬೇಕು. ಈ ಪೋಸ್ಟರ್ ನಿಮ್ಮ ನೋಟಿಸ್ ಬೋರ್ಡ್ ಮೇಲೆ ಹಾಕ್ತೀವಿ. 19ನೇ ತಾರೀಕು ನಿಮ್ಮ ಇನ್ಸ್ಟಿಟ್ಯೂಟ್ಗೆ ರಜಾ ಕೊಡಬೇಕು. ಅದು ನಿಮ್ ಜವಾಬ್ದಾರಿ. ಹೇಳಿ, ಬೇರೆ ಇನ್ಸ್ಟಿಟ್ಯೂಟ್ಗಳೆಲ್ಲ ರಜಾ ಕೊಡ್ತಿದ್ದಾರೆ, ಲೈಬ್ರರಿಗಳೆಲ್ಲ ರಜಾ ಕೊಡ್ತಿದ್ದಾರೆ, ಸರಿನಾ? ಈಗೇನ್ ಮಾಡ್ಬೇಕಂದ್ರೆ ನೀವು ಇನ್ಸ್ಟಿಟ್ಯೂಟ್ ಅಲ್ಲಿ ಈ ಒಂದು ಗುಂಪಿಂದ ನನ್ಗೊಬ್ರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬೇಕು, ನಿಮ್ಮನ್ನೆಲ್ಲ ಕರ್ಕೊಂಡ್ ಬರಕ್ಕೆ. ಯಾರು ತಗೋತೀರಾ ಇನಿಷಿಯೇಟಿವ್? ಯಾರೋ ಒಬ್ರು ಇನಿಷಿಯೇಟಿವ್ ತಗೊಳ್ಳಿ. ನೋಡಿ, ಇವರೆಲ್ಲ ಒಂದು ವಾರದಿಂದ ಕೆಲಸ ಮಾಡ್ತಿದ್ದಾರೆ. ನಿಮ್ ಕೆಲಸ ಇಷ್ಟೇ, ಇಲ್ಲಿರೋ ಟೆಲಿಗ್ರಾಮ್ ಗ್ರೂಪ್ QR ಕೋಡ್ ಇದೆ, ಸ್ಕ್ಯಾನ್ ಮಾಡಿ. ಆಗಿಲ್ಲ ಕೆಳಗೆ ಜಾಯಿನ್ KPSC KSP KA ರಿಫಾರ್ಮ್ಸ್ ಗ್ರೂಪ್ ಬಂದಿದೆ, ಇದನ್ನ ಜಾಯಿನ್ ಆಗಿ. ಆಗ್ತಿದ್ಯಾ? ಇದನ್ನ ಜಾಯಿನ್ ಆಗ್ಬಿಟ್ಟು ನೀವೇನ್ ಮಾಡ್ಬೇಕು, ಅಲ್ಲಿ ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ. ನನ್ಗೊಬ್ರು ವಾಲಂಟಿಯರ್ ಬೇಕು, ಅವ್ರ ಕೆಲಸ ಇಷ್ಟೇ. ಇಲ್ಲಿ ದಿನ ಬೇರೆ ಬೇರೆ ಕ್ಲಾಸ್ ಏನಿದೆ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲ ಕ್ಲಾಸಲ್ಲೂ ಅನೌನ್ಸ್ ಮಾಡಬೇಕು. ಓಕೆ, ಅವತ್ತು ಬರೋದಕ್ಕೆ ಅಲ್ಲಿ ಊಟ ಎಲ್ಲ ರೆಡಿ ಇರುತ್ತೆ. ಪೂರ್ತಿ ದಿನ ಕೂತ್ಕೊಳ್ಳೋಣ. ಓಕೆ, ರ್ಯಾಲಿ ಮಾಡ್ಕೊಂಡು ಹೋಗೋಣ. ರ್ಯಾಲಿ ಮಾಡುವಾಗ ಏನಾಗುತ್ತೆ, ಬರೀ ಸುಮ್ಮನೆ ನಡ್ಕೊಂಡು ಹೋಗೋದಲ್ಲ. ಇವರಲ್ಲಿ ನೀವೆಲ್ಲ ಎಜುಕೇಟೆಡ್ಸ್, ಮೀಡಿಯಾ ಅಟೆನ್ಷನ್ ಮತ್ತೆ ಪಬ್ಲಿಕ್ ಅಟೆನ್ಷನ್ ಬೇಕು. ಹೌದಾ? ಸೊ ಒಂದು ಟೀಮ್ ರೆಡಿ ಆಗ್ತಿದೆ. ಅದಕ್ಕೆ ಯಾರಾದ್ರೂ ಸ್ಕ್ರಿಪ್ಟ್ ರೈಟರ್ಸ್ ಇದ್ರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಈ KPSC ಆಸ್ಪಿರೆಂಟ್ಸ್, PSI ಆಸ್ಪಿರೆಂಟ್ಸ್, PC ಆಸ್ಪಿರೆಂಟ್ಸ್, ನಿಮ್ ಲೈಫಲ್ಲಿ ನಡೆಯೋ ಇನ್ಸಿಡೆಂಟ್ಸ್ಗಳನ್ನ ಕಾಮಿಡಿ ತರ ತೋರಿಸೋದು, ತಾಳಿ ಭಾಗ್ಯ ಸ್ಕೀಮು, ಹೌದಾ? ನಿಮ್ಗೆಲ್ಲ ಆಫರ್ ಬರುತ್ತಲ್ಲ ಮುಂದೆ. ಅದು ಬೇಕು ಅಂದ್ರೆ ನಿಮಗೆ ಅದು ಮಾಡೋದು ಬೇಡ. ಆಫರ್ ಬೇಕಾ? ಬೇಡ ಅಲ್ವಾ? ಸೊ ಇದನ್ನ ನಿಲ್ಸ್ಬೇಕಲ್ವಾ? ಆ ಸ್ಕೀಮ್ ಆಗ್ಬೋದು, ಅಥವಾ ಏನು ಬೇರೆ ಬೇರೆ ಅವ್ರುಗಳು ಕೊಟ್ಟಿರೋ, ನಾವು ವಾಲಂಟಿಯರ್ಸ್ ಕೊಟ್ಟಿರೋ ಟಾಪಿಕ್ಸ್ ಇದು ನಂದಲ್ಲ. ನೀವೆಲ್ಲ ಹೆಣ್ಣು ನೋಡಕ್ ಹೋದಾಗ ಏನಾಗುತ್ತೆ ಅಂತ ಏನೋ ಆ ಟಾಪಿಕ್ಸ್ ಅಲ್ಲಿ ಏನೋ ಮಾಡ್ತಿದ್ದಾರೆ. ಅಥವಾ ಹೆಣ್ಮಕ್ಳಿಗೆ ಮದುವೆ ಫೋರ್ಸ್ ಮಾಡೋ ಟಾಪಿಕ್ ಆಗ್ಬೋದು, ರಿಲೇಟಿವ್ಸ್ ಪ್ರೆಷರ್ ಆಗ್ಬೋದು, ಮನೇಲಿ ಪ್ರೆಷರ್ ಆಗ್ಬೋದು. ಹೌದಾ? ಈ ರೀತಿ ಮತ್ತೆ 4 ವರ್ಷದಿಂದ ಓದ್ತಿರ್ತೀರಾ, ಮುಂದೆ
ಬರೆದು ಪಾಸ್ ಆಗೋದು. ಯಾಕೆ? ದುಡ್ಡು ಕೊಟ್ಟು. ಇವೆಲ್ಲ ನಿಮ್ಮ ಫ್ರಸ್ಟ್ರೇಷನ್ ಆಚೆ ಹಾಕಿ. ಇದೊಂದು ಪ್ಲಾಟ್ಫಾರ್ಮ್. ಇಡೀ ಯೂತ್ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀತಿರುವಂತಹ ಯೂತ್ಗೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಇದು. ಗೊತ್ತಾಗ್ತಿದ್ಯಾ? ನೀವೆಲ್ಲ ಬಂದು ಜಾಯಿನ್ ಆದ್ರೆ ವಿ ಕ್ಯಾನ್ ಮೇಕ್ ಅ ಸ್ಟ್ರಾಂಗ್ ವಾಯ್ಸ್, ಸ್ಟ್ರಾಂಗ್ ಡಿಮ್ಯಾಂಡ್. ಇನ್ನ ನಾವು ಸಾಯಿಸಲ್ಲ, ಕರೆಕ್ಟಾಗಿ ಎಕ್ಸಾಮ್ ಮಾಡಿ. ಇದೇನು ದೊಡ್ಡ ಕಷ್ಟ ಏನಲ್ಲ. ಬೇರೆ ರಾಜ್ಯಗಳು ಮಾಡ್ತಿದ್ದಾವೆ, ಇಡೀ ದೇಶಕ್ಕೆ ಸೆಂಟ್ರಲ್ ಏಜೆನ್ಸಿಗಳು ಮಾಡ್ತಿದ್ದಾವೆ. ನಿಮಗೇನು ಕಷ್ಟ? ಯಾವಾಗ ಸ್ಕ್ಯಾಮ್ಗಳು, ಯಾವಾಗ ದುಡ್ಡು ತಗೊಳ್ಳೋದು, ಯಾವಾಗಲೂ ಡಿಲೇ, ರಿಸಲ್ಟ್ ಬಿಡಲ್ಲ, ಎಕ್ಸಾಮೇ ಮಾಡಲ್ಲ, ಎಕ್ಸಾಮ್ ಮಾಡಿದ್ರೆ ರಿಸಲ್ಟ್ ಬಿಡಲ್ಲ, ರಿಸಲ್ಟ್ ಬಿಟ್ರೆ ಆಮೇಲೆ ಕೇಸ್ಗಳಾಗ್ತವೆ. ಅದಾದ್ಮೇಲೆ ಜೆನ್ಯೂನ್ ಆಗಿ ಬರ್ದಿರೋ ಎಷ್ಟು ಸ್ಟೂಡೆಂಟ್ಸ್ ಹಾಳು ಮಾಡ್ಕೊಂಡಿದ್ದಾರೆ PSI. ಇವೆಲ್ಲ ಬೇಕಾ? ಅವ್ರಿಗೆ ಎಂತ ಅನ್ಯಾಯಗಳು ಯೋಚನೆ ಮಾಡಿ. 1 ಮಾರ್ಕ್ 2 ಮಾರ್ಕಿಂದ ಕಳ್ಕೊಂಡಿದ್ದಾರೆ. ಯಾಕೆ? ದುಡ್ಡು ಕೊಟ್ಟು ಬೇರೆಯವ್ರು ಪಾಸ್ ಆಗಿರೋದಕ್ಕೆ. ಇವೆಲ್ಲ ಬೇಕಾ? ಮುಂದೆ ಆದ್ರೂ ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ? ನಿಮ್ ಜನರೇಷನ್ ಹೋರಾಡಿ ಫುಲ್ ಸ್ಟಾಪ್ ಹಾಕಿ. ಯಾಕೆಂದ್ರೆ ತುಂಬಾ ಜನರೇಷನ್ಗಳು ನಿಮ್ ತರನೇ ಸೈಲೆಂಟ್ ಆಗಿ ಬಂದು 3 ವರ್ಷ 4 ವರ್ಷ ಕೂತ್ಕೊಂಡು ಓದಿ, ನೋಟಿಫಿಕೇಶನ್ಗಳೇ ಇಲ್ಲದೆ, ಏಜ್ ಲಿಮಿಟ್ ಹೋಗಿ ದೇ ಆರ್ ಕ್ವಿಟ್. ಯು ಡೋಂಟ್ ವಾಂಟ್ ಟು ಡೂ ದಟ್. ಫೈಟ್. ಈ ಹೋರಾಟ ಇದು ಸ್ಟಾರ್ಟಿಂಗ್ ಅಷ್ಟೇ. ಈ ರ್ಯಾಲಿ ಮುಂದೆ ಯಾವತ್ತು ನಮ್ಗೆ ಇದು ಸಿಗುತ್ತೆ ಅಲ್ಲಿವರೆಗೂ ಆಗುತ್ತೆ. ಅಂಡ್ ಐ ವಿಲ್ ಸ್ಟ್ಯಾಂಡ್ ಬೈ ಯು ಆಲ್. ಯಾಕಂದ್ರೆ ಪ್ರತಿ ಒಂದು ಗುಂಪು ನನ್ನ ಹತ್ರ ಬಂದಿದೆ, ಮೇಡಮ್ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಮಗೆ ಸ್ವಲ್ಪ ಹೋರಾಡೋಣ, ಒಂದು ಪ್ರೊಟೆಸ್ಟಿಗೆ ಬನ್ನಿ. ನಾನು ಯೋಚನೆ ಮಾಡಿ ಎಲ್ಲರೂ ಒಟ್ಟಿಗೆ ಮಾಡೋಣ. ವಿ ವಿಲ್ ಬ್ರಿಂಗ್ ದಟ್ ಗವರ್ಮೆಂಟ್ ಪೀಪಲ್ ಟು ಆನ್ ದ ಟೇಬಲ್. ಪ್ರತಿಯೊಬ್ಬರ ಪ್ರಾಬ್ಲಮು ನಮ್ಮ ಡಿಕ್ಲರೇಷನ್ ಅಲ್ಲಿ ಹಾಕೋಣ. ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಇದಕ್ಕೆ ಏನ್ ಮಾಡ್ತೀರಾ ಮಾಡಿ. ಒಟ್ಟಿನೊಳಗೆ ನಮಗೆ ಬೇಕಾಗಿರೋದು ಪಾರದರ್ಶಕತೆ, ವಿಳಂಬ ಆಗಬಾರ್ದು, ಮತ್ತೆ ಕರಪ್ಷನ್ ಇರಬಾರ್ದು. ಹೌದಾ? ಸೊ ಎಲ್ಲರೂ ಬರ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಬರ್ತೀರಾ ಅಲ್ವಾ? ಹಂಪಿನಗರ್ ಲೈಬ್ರರಿ 19 10 o'clock.